ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿಯುತ್ತಿರುವಂಥ ಭಾರಿ ಮಳೆಯಿಂದಾಗಿ ಅಲ್ಲಲ್ಲಿ ಗುಡ್ಡ ಕುಸಿದಂಥ ಪ್ರಕರಣಗಳು ವರದಿಯಾಗ್ತಾ ಇದೆ. ಇದೀಗ ಮಂಗಳೂರಿನಿಂದ ಮೂಡಬಿದ್ರೆ ಕಡೆಗೆ ಸಂಚರಿಸತಕ್ಕಂಥ ರಸ್ತೆಯಲ್ಲಿ ಗುಡ್ಡ ಕುಸಿತದ ಆತಂಕ ಎದುರಾಗಿರುವಂಥದ್ದು. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಮಂಗಳೂರಿನಿಂದ ಮೂಡಬಿದ್ರೆ ಕಡೆಗೆ ಸಂಪರ್ಕ ಕಲ್ಪಿಸುವಂಥ ಪ್ರಮುಖ ಹೆದ್ದಾರಿ, ಅಂದರೆ ಇದು ರಾಷ್ಟ್ರೀಯ ಹೆದ್ದಾರಿ ಕೂಡ ಹೌದು. ಈಗಲೇ ಇದರ ಚತುಷ್ಪಥ ಕಾಮಗಾರಿ ನಡೀತಾ ಇದೆ. ಅಂದರೆ ಮಂಗಳೂರಿನ ಬಿಕ್ಕರ್ನಕಟ್ಟೆಯಿಂದ ಕಾರ್ಕಳದ ಸಾಣೂರುವರೆಗೂ ಚತುಷ್ಪಥ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ. ಹೀಗಾಗಿ ಈ ಪ್ರದೇಶ ಇರುವಂಥದ್ದು ಕೆತ್ತಿಕಲ್, ಅಂದರೆ ಮಂಗಳೂರು ವಾಮಂಜೂರು ಸಮೀಪದ ಕೆತ್ತಿಕಲ್ ಎನ್ನುವಂಥ ಪ್ರದೇಶ. ಇಲ್ಲಿ ಹೆದ್ದಾರಿ ಪಕ್ಕದಲ್ಲೇ ಗುಡ್ಡ ನಿಮ್ಗೆ ಗಮನಿಸ್ಬೋದು. ಯಾವ ರೀತಿಯಾಗಿ ಕಾಮಗಾರಿಗೋಸ್ಕರ ಗುಡ್ಡವನ್ನು ಒಂದಷ್ಟು ಅಗೆಯಲಾಗಿತ್ತು. ಈ ಹಿಂದೆ ಕೂಡ ಇದು ಗುಡ್ಡ ಪ್ರದೇಶ ಆಗಿತ್ತು ಮತ್ತು ಈ ಹಿಂದೆ ಕೂಡ ಈ ಭಾಗದಲ್ಲಿ ಗುಡ್ಡ ಕುಸಿದಂಥ ಪ್ರಕರಣಗಳು ಕೂಡ ವರದಿಯಾಗಿತ್ತು. ಆದರೆ ಇದೀಗ ಕಾಮಗಾರಿಗಾಗಿ ಒಂದು ಕಡೆಯಿಂದ ಗುಡ್ಡವನ್ನು ಕೂಡ ಅಗೆಯಲಾಗಿತ್ತು. ಹೀಗಾಗಿ ಮೇಲ್ಭಾಗದಲ್ಲಿ ಸ್ವಲ್ಪವಾಗಿ ಗುಡ್ಡ ಕುಸಿತ ಆಗ್ತಾ ಇದೆ. ಮೇಲ್ಭಾಗದಲ್ಲಿ ದೊಡ್ಡ ಬೃಹತ್ ಗಾತ್ರದ ಬಂಡೆಕಲ್ಲುಗಳು ಕೂಡ ಬಂದು ಅಲ್ಲಿ ನಿಂತಿರುವಂಥದ್ದು. ದಿನದಿಂದ ದಿನಕ್ಕೆ ಹೆಚ್ಚಾಗಿ ಗುಡ್ಡ ಕುಸಿತ ಆಗ್ತಾ ಇದೆ. ಪ್ರಮುಖವಾಗಿ ಮೇಲ್ಭಾಗದಿಂದ ಒಸರು ನೀರು ಕೂಡ ಬರ್ತಾ ಇದೆ. ಹೀಗಾಗಿ ಒಂದು ಕಡೆಯಿಂದ ನೀವು ಗಮನಿಸ್ಬೋದು, ಆ ಹೆದ್ದಾರಿ ಏನು ಕಾಮಗಾರಿ ನಡೀತಾ ಇದೆ ಅದರ ಪಕ್ಕದಲ್ಲಿರ್ತಕ್ಕಂಥ ಗುಡ್ಡ ಕುಸಿಯದಂತೆ ಅಲ್ಲಿ ಸಿಮೆಂಟ್ನೊಂದು ಪ್ಲಾಸ್ಟರಿಂಗ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಆದರೆ ಅದರ ಕೆಳಭಾಗದಿಂದ ನೀರು ಹರಿದು ಬರುತ್ತಿರೋದ ಕಾರಣಕ್ಕಾಗಿ ಮೇಲ್ಭಾಗದಿಂದ ಗುಡ್ಡ ಕುಸಿತ ಆಗಿ ಬೀಳ್ತಾ ಇರುವಂಥದ್ದು. ಇನ್ನು ಮೇಲ್ಭಾಗದಿಂದ ಸಾಕಷ್ಟು ಪ್ರಮಾಣದಲ್ಲಿ ಗುಡ್ಡ ಎಲ್ಲಾದರೂ ಕುಸಿತ ಆದರೆ ಈ ರಸ್ತೆಗೆ ಬಿದ್ದು ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಳ್ಳುವಂಥ ಆತಂಕ ಕೂಡ ಇದೆ. ದಿನನಿತ್ಯ ಸಾವಿರಾರು ಮಂದಿ ಈ ಭಾಗದಲ್ಲಿ ವಾಹನದ ಮೂಲಕ ಪ್ರಯಾಣವನ್ನು ಕೂಡ ಮಾಡ್ತಾರೆ. ಇನ್ನು ಮೇಲ್ಭಾಗದಲ್ಲಿ ಗಮನಿಸ್ಬೋದು, ಅಲ್ಲೊಂದು ವೆಟ್ವೆಲ್ ಕಾಣಿಸ್ತಾ ಇದೆ. ಅಂದರೆ ಹೊಸದಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ವೆಟ್ವೆಲ್. ಇಲ್ಲಿ ಏನು ಕೊಳಚೆ ಅಂದರೆ ಚರಂಡಿ ನೀರಿದೆ, ಅದರ ಶುದ್ಧೀಕರಣ ಮಾಡುವಂಥ ಒಂದು ವೆಟ್ವೆಲ್ ಕೇಂದ್ರ. ಆದರೆ ಈಗ ಗುಡ್ಡ ಕುಸಿತದಿಂದ ಆ ಒಂದು ಹೊಸದಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ವೆಟ್ವೆಲ್ ಕೂಡ ಅಪಾಯದ ಸ್ಥಿತಿಯಲ್ಲಿದೆ. ಆ ಭಾಗದಲ್ಲಿ ಮಣ್ಣು ಕೊರೆತ ಆಗಿರ್ತಕ್ಕಂಥದ್ದು. ಇನ್ನು ಮೇಲ್ಭಾಗದಲ್ಲಿ ಗಮನಿಸ್ಬೋದು, ವಿದ್ಯುತ್ ತಂತಿ ಅಂದರೆ ಹೈಟೆನ್ಷನ್ ವಿದ್ಯುತ್ ವೈರ್ ಕೂಡ ಮೇಲ್ಭಾಗದಿಂದ ಹಾದು ಹೋಗಿರುವಂಥದ್ದು. ಹೀಗಾಗಿ ಇನ್ನಷ್ಟು ಈ ಭಾಗದಲ್ಲಿ ಗುಡ್ಡ ಕುಸಿತ ಆದರೆ ಅದು ಕೂಡ ಏನು ಹೈಟೆನ್ಷನ್ ವೈರ್ ಎಂದರೆ ಅದು ಕೂಡ ಕೆಳಗೆ ಬೀಳುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಗಮನಿಸ್ಬೋದು, ಆ ಮೇಲ್ಭಾಗದಿಂದ ಗುಡ್ಡ ಪ್ರದೇಶದಿಂದ ಯಾವ ರೀತಿಯಾಗಿ ನೀರು ಹರಿದು ಬರ್ತದೆ ಎನ್ನುವಂಥದ್ದು ನೋಡೋದಕ್ಕೆ ಫಾಲ್ಸ್ ರೀತಿ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಚಾರ್ಮಾಡಿ ಈ ಘಾಟ್ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಮಳೆಗಾಲದ ಸಂದರ್ಭದಲ್ಲಿ ಫಾಲ್ಸ್ಗಳು ಕಾಣ ಸಿಗ್ತದೆ, ಅದೇ ರೀತಿಯಾಗಿ ಈ ಒಂದು ಮಂಗಳೂರಿನಿಂದ ಮೂಡಬಿದ್ರೆಗೆ ಸಂಪರ್ಕ ಕಲ್ಪಿಸುವಂಥ ಈ ಒಂದು ಹೆದ್ದಾರಿ ಪಕ್ಕದಲ್ಲಿ ಈ ರೀತಿಯಾಗಿ ಫಾಲ್ಸ್ ನೋಡುವುದಕ್ಕೆ ಕಣ್ಮನ ಸೆಳೆಯುತ್ತಿದೆ. ಆದರೆ ಇದು ಬಹಳಷ್ಟು ಅಪಾಯಕಾರಿಯಾಗಿದೆ. ಯಾಕಂತ ಹೇಳಿದ್ರೆ ಮೇಲ್ಭಾಗದಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬಂದಂಥ ಸಂದರ್ಭದಲ್ಲಿ ಮಣ್ಣು ಇನ್ನಷ್ಟು ಸಡಿಲ ಆಗುತ್ತೆ. ಈ ಸಂದರ್ಭದಲ್ಲಿ ಮಣ್ಣು ಸಡಿಲಗೊಂಡು ಈ ಗುಡ್ಡ ಸಂಪೂರ್ಣವಾಗಿ ಕುಸಿದು ಬೀಳುವಂಥ ಆತಂಕವೂ ಕೂಡ ಇದೆ. ಹೀಗಾಗಿ ಸದ್ಯ ಈ ಒಂದು ಈ ಪ್ರದೇಶದಲ್ಲಿ ಪ್ರಮುಖವಾಗಿ ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿರುವಂಥದ್ದು. ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಅಪಾಯಕಾರಿ ಸ್ಥಳಗಳನ್ನು ಈಗಾಗಲೇ ಜಿಲ್ಲಾಡಳಿತ ಗುರುತು ಮಾಡಿಕೊಂಡಿದೆ. ಅದರಲ್ಲಿ ಈ ಸ್ಥಳವು ಕೂಡ ಒಂದು. ಈ ರೀತಿಯಾಗಿ ಸುಮಾರು 168 ಅಪಾಯಕಾರಿ ಸ್ಥಳಗಳನ್ನು ಈಗಾಗಲೇ ಜಿಲ್ಲಾಡಳಿತ ಗುರುತು ಮಾಡಿಕೊಂಡಿರುವಂಥ ಮತ್ತು ಆ ಪ್ರದೇಶದಲ್ಲಿ ಜನವಸತಿ ಇದ್ದರೆ ಅಂಥವರನ್ನು ಬೇರೆಡೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿರ್ತಂಥದ್ದು. ಈಗ ಸದ್ಯ ಈ ಒಂದು ಹೆದ್ದಾರಿ ಬದಿಯಲ್ಲಿ ಈ ರೀತಿಯಾಗಿ ಈ ಕೆತ್ತಿಕಲ್ ಎಂಬಲ್ಲಿ ಈ ಗುಡ್ಡ ಕುಸಿತದ ಆತಂಕ ಇರುವಂಥದ್ದು. ಹೀಗಾಗಿ ಈ ಭಾಗದಲ್ಲಿ ಸಂಚರಿಸುವಂಥ ಪ್ರಯಾಣಿಕರಿರ್ಬೋದು ಮತ್ತು ಜನರು ಕೂಡ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿಲ್ಫೆಜ್ ಜೊತೆ ಅಶೋಕ್, TV9 ಮಂಗಳೂರು.